ಪ್ರದೇಶದಲ್ಲಿ ಬೆಳೆದ ನನಗೆ ಚೆನ್ನಾಗಿದೆ ತಾನ. ಎಕ್ಸಾಮ್ ಅಂತೂ ಫಸ್ಟ್ ಕ್ಲಾಸ್ ಆಗಿ ಬರ್ತಿದ್ದೇನೆ. ಅಂತೂ ನಿನ್ ಮದುವೆಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಭಾರಿ ಆಗಿಲ್ಲ ಬಿಡು. ನೀನು ಎಕ್ಸಾಮ್ಗೆ ಮಹತ್ವ ಕೊಟ್ಟಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಅವ್ರ್ಯಾರು? ಮರೆತು ಹೋಗಿದ್ದೆ. ಇವರು ನನ್ನ ಆತ್ಮೀಯ ಸ್ನೇಹಿತ, ದೊಡ್ಡ ಉದ್ಯಮಿ, ಪರೋಪಕಾರಿ ಕೂಡ. ಇವನ ಹೆಸರು ವರ್ಣಕಂಠ ಅಂತ. ನಮಸ್ಕಾರ ಸರ್. ನಾನು ಕೂಡ ನಿಮ್ಮ ಬಗ್ಗೆ ತುಂಬಾನೇ ಕೇಳಿದ್ದೆ. ಈ ಬಡವರ ಬಗ್ಗೆ, ಸಮಾಜದ ಬಗ್ಗೆ ತುಂಬಾನೇ ಕಾಳಜಿ ಉಳ್ಳವರು. ಅಷ್ಟೇ ಅಲ್ಲದೆ ನ್ಯಾಯ ನಿಷ್ಠುರರು ಕೂಡ. ಅನ್ಯಾಯ ಮೋಸ ಮಾಡೋರನ್ನ ಕ್ಷಮಿಸೋದಿರಲಿ, ಅವರನ್ನು ಹತ್ರಕ್ಕೂ ಸೇರಿಸಲ್ಲ ಅಂತ ಹೇಳಿದ್ದೀನಿ ಸರ್. ಹಾಗೇನಿಲ್ಲ, ಈ ಮನೆ ಜನ ನಡೆದು ಬಂದದ್ದೇ ಹಾಗೆ. ನನಗೂ ಕೂಡ ಈ ನಿಮ್ಮ ಮನೆಗೆ ಬಂದದ್ದು ದೇವಸ್ಥಾನಕ್ಕೆ ಬಂದಾಗಾಯ್ತು. ನನ್ನೊಂದು ಸಣ್ಣ ಆಸೆ ಸರ್, ನಿಮ್ಮ ಮೇಲೆ, ಈ ನಿಮ್ಮ ಮನೆತನದ ಮೇಲೆ ಯಾವುದೇ ದುಷ್ಟಶಕ್ತಿ ಕಣ್ಣು ಬೀಳದೇ ಇರಲಿ ಅಂತ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಮಾತಿನಲ್ಲೇ ಗೊತ್ತಾಗುತ್ತೆ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ. ಇಲ್ಲಿ ಬಿಡಿ, ನಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ವಿಶ್ವಾಸ್ ಬಂದಿದ್ದಾನೆ. ಅದು ಅಲ್ಲದೆ ಇವರು ವಿಶ್ವಾಸ ಸ್ನೇಹಿತ ವರ್ಣಕಂಠ ಅಂತ. ಮೊನ್ನೆನೇ ನನ್ನ ಮದುವೆ ಆಯ್ತು. ಹೌದಾ? ನನ್ನ ತಮ್ಮ ಕೂಡ ನನ್ನ ಮದುವೆ ಬರ್ಲಿಕ್ಕಾಗಿಲ್ಲ, ಎಕ್ಸಾಮ್ ಇರೋ ಕಾರಣ. ಅವನು ಕೂಡ ಅವನ ಅತ್ತಿಗೆನ ನೋಡಿಲ್ಲ. ನಿಮ್ಗೆ ಎಲ್ರಿಗೂ ಪರಿಚಯ ಮಾಡ್ತಾರೆ. ಸರಿ, ಸಂಪದ ಯಾಕೋ ನೀವು ಒಬ್ರನ್ನೊಬ್ರು ಪರಿಚಯ ಮಾಡ್ತೀರಾ? ನೀನು ಸಂಪದ ಅಂತ ಕರೆದಿಯಲ್ಲ, ಅದಕ್ಕೆ ಹೆಸರು ತುಂಬಾ ಚೆನ್ನಾಗಿದೆ, ಅದಕ್ಕೆ ಸಂಪದ ಅಂತ ಅಷ್ಟೇ. ಯಾಕೋ ಈ ರೀತಿ ನಾಚ್ಕೋತಾ ಇದೆ? ಇವನು ನಿನ್ನ ಅತ್ತಿಗೆ, ಗೊತ್ತಾಯ್ತಾ? ಸಂಪದ, ನಿನ್ಗೆ ಹೇಳಿದ್ನಲ್ಲ, ಇವನೇ ನನ್ನ ತಮ್ಮ. ಇನ್ನು ಮುಂದೆ ಇವನ್ ಜವಾಬ್ದಾರಿ ಎಲ್ಲ ನೀನೇ, ಸರಿನಾ? ಹಾಗೆ ಇವರು ನಮ್ಮ ವಿಶ್ವಾಸನ ಸ್ನೇಹಿತ ವರ್ಣಕಂಠ ಅಂತ. ನಿನ್ ನಮಸ್ಕಾರ ನನಗೆ ಬೇಡ. ಈ ಮನೆಯಲ್ಲಿ ನೀನಿರ್ಬೇಕಾದ ಜಾಗ ಇದೆಲ್ಲ. ಯಾರ ಹೆಸರು ಕೇಳಿದ್ರೆ ಜನ ತಲೆ ತಗ್ಗಿಸಿ ಗೌರವ ಕೊಡ್ತಾರೋ ಅಂತ ಧರ್ಮಚಂದ್ರನ ಮನೆಯಲ್ಲಿ ಸಮಾಜದಲ್ಲಿ ಕೇಳಿದವರಿಗೆಲ್ಲ ತೆರಿಗೆ ಹಾಸುವ ನೀನು ಮತ್ತೆ ಮಾತನಾಡಿದರೆ ನಿನ್ನ ಕಂಠವನ್ನೇ ಸೀಳಿ ಬಿಡುತ್ತೇನೆ. ಯಾರ ಮನೆಯಲ್ಲಿ ಯಾರೆದರು ಯಾರಿಗೆ ಯಾವ ಮಾತನಾಡುತ್ತಿರುವೆನೋ ಪರಿಜ್ಞಾನವಿದೆನೋ ಚಾಂಡಾಲ. ಮದುವೆಗೆ ಮುಂಚೆ ಧರ್ಮ ಬಿಟ್ಟವಳು ಧರ್ಮಚಂದ್ರನ ಹೆಂಡತಿ. ಅವಳ ಕಣ್ಣಲ್ಲಿ ನೀರು ಬಂದರೆ ಹರಿಯುತ್ತದೆ. ನೋಡಿ ಸರ್, ನಿಮ್ಮ ಹೆಂಡತಿ ಬಾಯಲ್ಲಿ ಒಂದೇ ಒಂದ್ಸರಿ ತಾನು ಶೀಲವಂತಳು ಅಂತ ಹೇಳ್ತೀವಿ. ನೀವೇ ಸರ್ ನನ್ನ ಕಾಯ್ತೋದು? ನಾನೇ ಪಾದದಲ್ಲಿ ಬಿದ್ದು ಪ್ರಾಣ ಬಿಡ್ತೇನೆ. ಯಾಕೆ ಸುಮ್ಮನೆ ಇಟ್ಕೊಂಡಿದ್ಯಾ? ಹೇಳು ಸಂಪದ, ನಿನ್ನನ್ನು ನನ್ನ ಪ್ರೇಮದ ದೀಪದ ಹತ್ತಿರ ಜ್ಯೋತಿ ಅಂತ ತಿಳಿದುಕೊಂಡಿದ್ದೆ. ಆದ್ರೂ ಸಂಶಯ ಸಾಯಬೇಕು ಸಂಪದ. ಹೇಳು ಸಂಪದ, ಇವನ ಮುಖಕ್ಕೆ ಹೊಡೆದ ಹಾಗೆ ಹೇಳು ಸಂಪದ. ನೀನು ಶೀಲವಂತ ಹೇಳು ಸಂಪದ. ಇಲ್ಲ ಇಲ್ಲ ಇಲ್ಲ, ನಾನಂತವಳಲ್ಲ. ಹೆಣ್ಣು ತಾನಾಗಿ ಕರೆದು ಸೆರೆಗೆ ಹಾಸಿದ್ರೆ ಆ ಹೆಣ್ಣು ವೇಶ್ಯೆಯಾಗಿರುತ್ತಾಳೆ. ಗಟ್ಟಿಯಾದ ಸೀರೆಯನ್ನ ಎಳೆದು ಬಲಾತ್ಕಾರದಿಂದ ಅವಳ ಬಾಳನ್ನೇ ಹಾಳು ಮಾಡಿದಾಗ ಆ ಹೆಣ್ಣು ಸೂಳೆಯಾಗಿರೋದಿಲ್ಲ, ಬದಲಾಗಿ ಸತ್ತರಾಗಿರ್ತಾಳೆ. ಸಂಪದ, ನೀನು ನಾನು ಬಲಿಯಾದ ಸಂಗತ್ತೆ. ಅದು ಏನಾಯ್ತು? ನೋಡಿ ಸರ್, ಒಲವಿನಿಂದಲೋ
ಬಲದಿಂದಲೋ. ಒಟ್ಟಲ್ಲಿ ಇವಳ ಕಾಮದ ಸನ್ನಿವೇಶವನ್ನು ನಾನೇ ನನ್ನ ಕಣ್ಣಾರೆ ಕಂಡಿದ್ದೆ. ಅದು ಎಷ್ಟೋ ಸಾರಿ ನನ್ನನ್ನು ಕೂಡ ಕೂಡೋದಕ್ಕೆ ಕರೆದು ನಾನು ಅವಳಿಗೆ ಬುದ್ಧಿವಾದ ಹೇಳಿ ಈ ಸಮಾಜದಲ್ಲಿ ನನ್ನ ಘನತೆ ಗೌರವನ ನಾನು ಉಳಿಸ್ಕೊಂಡಿದ್ದೆ. ನೋಡಿ ಸರ್, ಶಾಂತಿಯ ತುಂಬಿರೋ ಮನೆಗೆ ಬಂದು ನಾನು ಅಶಾಂತಿ ಅಲೆಯನ್ನ ಎಬ್ಬಿಸಿದಂತಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ತಾರೆ. ನೀವು ಈ ಮನೆಗೆ ಬಂದು ಅಶಾಂತಿ ತರಲಿಲ್ಲ, ಶಾಂತಿ ಮಾರ್ಗವನ್ನೇ ತೋರಿಸಿದ್ದೆ. ತಾವಿನ್ನು ದಯಮಾಡಿಸಿ ನಿನ್ನ ಸುಖಕ್ಕಾಗಿ ಇನ್ನೊಬ್ಬರ ಜೀವನ ಮರ್ಯಾದೆ ಬಲಿತವನ್ನು ಕೊಟ್ಟಿಲ್ಲ. ಅಲ್ಲೇ ಶೀಲ ಕಳೆದುಕೊಂಡು ಬಾಳೋದಕ್ಕಿಂತ ಶಿವನ ಪಾದ ಸೇರಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಶಿವನ ಮೆಲುತ್ತಾ ಇದ್ದೆ. ಯಾಕೆ ಈ ರೀತಿ ಮಾಡಿದೆ? ಮಾನಸ, ಬಾಯಿ ಮುಚ್ಚು. ಸತ್ಯ ಹುಡುಗದೆ ಹಾಗೆಲ್ಲ ಮಾತಾಡಬೇಡ. ಯಾರಿಗೆ ಬೇಕಾಗಿದೆ ಸತ್ಯ? ಯಾರಿಗೆ ಬೇಕಾಗಿದೆ ಸತ್ಯ? ದೇವಸ್ಥಾನದಲ್ಲಿ ತುರ್ತಾಗಿ ಮದುವೆಯಾದ ಹಿನ್ನೆಲೆ ನನಗೀಗ ಅರ್ಥವಾಗುತ್ತಿದೆ. ಕಥೆಯಿಲ್ಲದವರ ಆಸೆಗೆ ಬಲಿಯಾದ ಹೆಣ್ಣು ನಾನು. ನನ್ನ ತಪ್ಪಿಗೆ ನಾನೇನು ಮಾಡಿದೆ? ನಾನೇನು ಮಾಡ್ಲಿ? ನಾನೆಷ್ಟೇ ಕೂಗಿದ್ರು, ಕಿರಿಚಾಟ ಮಾಡಿದ್ರು, ನನ್ನ ಕೂಗಿಗೆ ಬೆಲೆ ಕೊಡುವರು ಯಾರು ಇರಲಿಲ್ಲ ರೀ. ಯಾರು ಇರಲಿಲ್ಲ. ಸಾವಿನ ದವಡಿಯಲ್ಲಿ ಸಿಕ್ಕ ನನ್ನ ತಂದೆಗೆ ಬಲಿಯಾಗಿ ಹೋಯ್ತು ಈ ನನ್ನ ಬಾಳು. ಕೆಟ್ಟ ಹೆಣ್ಣೆ, ಇಂಥ ಹೇಯ ಕೃತ್ಯವನ್ನು ಮುಚ್ಚಿಟ್ಟು ನನ್ನಿಂದ ಮಾಂಗಲ್ಯವನ್ನು ಪಡೆದುಕೊಂಡೆ. ನನ್ನ ಬಾಳಿಗೆ ಆರದ ಬೆಂಕಿ ಇಡಲು ನಿನಗೆ ನಾನು ಯಾವ ಶತ್ರುವಾಗಿದ್ದೆ? ಅಪವಿತ್ರ ದೇಹವನ್ನ ಈ ಪವಿತ್ರ ದೇಹಕ್ಕೆ ಬೆಸೆಯಲು ನಿನ್ನ ಮನಸ್ಸು ಹೊಲಸು ಮೆಟ್ಟಿದ ಕಾಲಿನಿಂದ ನನ್ನ ಎದೆ ಮೇಲೆ ನಡೆದು ಬಂದೆ. ಎಷ್ಟೋ ಪರಪುರುಷರ ಜಂಜಲಾದವಳು. ಇವತ್ತಿನಿಂದ, ಈ ಕ್ಷಣದಿಂದ ನನ್ನ ಮನೆಯಿಂದ, ನನ್ನ ಮನಸ್ಸಿನಿಂದ ನನ್ನ ಕಿತ್ತೊಗೆದಾಯ್ತು. ಹೊರಟು ಹೋಗು ನಿನಗಿಷ್ಟ ಬಂದಲ್ಲಿಗೆ. ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ಮನೆಯಿಂದ ಹೊರಗೆ ಹಾಕಬೇಡ್ರಿ. ನನ್ನ ಮನೆಯಿಂದ ಹೊರಗೆ ಹಾಕಬೇಡಿ. ಶೀಲ ಕಳಂಕಿತರಿಗೆ ನನ್ನ ಮನೆ ಮುಚ್ಚಿದ ಬಾಗಿಲು. ಹೊರಟು ಹೋಗು. ಮನಸ, ನೀನಾದ್ರೆ ನಿಮ್ಮ ಅಣ್ಣನಿಗೆ ಹೇಳು. ನನ್ನ ಮನೆಯಿಂದ ಹೊರಗೆ ಹಾಕಿದೆ. ನಾನೇನೇ ಹೇಳ್ಬೇಕು? ನೀನ್ ಮಾಡಿದ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸು. ನನ್ನ ಸಂಸಾರದ ವಿಷಯ. ಉಸಿರತ್ತು ಅಧಿಕಾರ ಜಾರಿಗೊಂಡು ಒಟ್ಟ ಬಟ್ಟೆಯಲ್ಲಿ ಕಾಲಿಗೆ ಚಪ್ಪಲಿ ಮೆಟ್ಟದೆ ನಿನ್ನ ಅವಳಿಗೆ ತೊಲಗಲು ಹೇಳು. ಹೋಗೋದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನನ್ನದು ಯಾವ ತಪ್ಪು ಇಲ್ಲ. ದಯವಿಟ್ಟು ನನ್ನ ಮನೆಯಿಂದ ಆಚೆ ಕಳಿಸ್ಬಿಡಿ. ಎಲ್ಲಿಗಾದ್ರೂ ನಿನ್ನ ಕೊರಳಲ್ಲಿರುವುದು ನಾ ಕಟ್ಟಿದ ತಾಳಿ. ಆ ತಾಳಿಯಿಂದ ನಿನ್ನ ವೇಶ್ಯಾತರ ಬೆತ್ತಲ ಅದನ್ನ ಮುಚ್ಚಿಡಬಾರದು. ಮೊದಲು ಅದನ್ನ ತೆಗೆದಿಡು. ಅವಳು ಅಪವಿತ್ರವಾಗಿರಬಹುದು, ಆದ್ರೆ ತಾಳಿ ಎಂಬುದು ಅಪವಿತ್ರವಲ್ಲ. ಅದನ್ನ ತೆಗೆಸಿ ನೀನು ಅಪವಿತ್ರವಾಗಬೇಡ. ತಾಳಿ ಬಿಚ್ಚಿದರೆ ಅವಳು ಈ ಮನೆಯಲ್ಲಿ ಇರಬಹುದು. ತಾಳಿ ಇದ್ದರೆ ಅವಳಿಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ. ಮೊದಲು ಹೊರಟು ಹೋಗಲು ಹೇಳು. ಆಯ್ತು ರೀ, ಆಯ್ತು. ನನ್ನ ತಪ್ಪಿಗೆ ನನ್ನ ಹಣೆಯ ಬರದಲ್ಲಿ ಇದೇ ರೀತಿ ಬರ್ತಿದ್ದರು. ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬರ್ತೀನಿ, ಅಲ್ಲ ಹೋಗ್ತೇನೆ. ಇದು ವಿಧಿಯು ನನ್ನ ಬಾಳಲ್ಲಿ ಬರಕತ್ತಲೆ
ಇಲ್ಲಿ ಬರುತ್ತಲು ನಸಿಬನು ಯಾರದು ಯಾರಿಗೆ ಕುಸಿಬನು ನನ್ನ ಯಾರಿಗೆ ನಸಿಬನು ಯಾರದು ಯಾರಿಗೆ ಚೆನ್ನಾಗಿದೆ ಚೆನ್ನಾಗಿದೆ ಕಣ್ರು. ನಿಮ್ಮಿಬ್ಬರ ಅಣ್ಣ ತಂಗಿಯರ ನಾಟಕ. ಅವ್ರು ಹೋತು, ಇವನು ಬಂದ. ಧರ್ಮಚಂದ್ರ, ಯಾಕೆ ಈ ರೀತಿ ಮಾತಾಡ್ದೆ? ಮದುವೆಗೆ ಮೊದಲೇ ಕನ್ಯತ್ವವನ್ನು ಕಳೆದುಕೊಂಡ ನಿನ್ನ ತಂಗಿಯ ರಹಸ್ಯವನ್ನು ಮುಚ್ಚಿಟ್ಟಿದೆಯಲ್ಲ, ಅದು ಗುಟ್ಟಾಗಿ ಉಳಿಯದೆ ಹೋಯ್ತು. ನಾಲಿಗೆ ಹಿಡಿತದಲ್ಲಿರಲಿ. ನನ್ನ ತಂಗಿಯ ಚಾರಿತ್ರ್ಯದ ಬಗ್ಗೆ ಮಾತನಾಡಿದರೆ ನನ್ನ ತಂಗಿಯ ಕಂಡನಿಂದ ನೋಡಿದ್ರೆ ಒಬ್ಬ ನೆತ್ತಿಗೆ ಅಂತ ಇದೆಯಲ್ಲ, ನಿಮ್ಮ ಮಾನ ಮರ್ಯಾದೆಯನ್ನು ಮುಚ್ಚಿಟ್ಟುಕೊಳ್ಳಲು ನನ್ನನ್ನೇ ಬಲಿ ತಗೊಂಡ್ಬಿಟ್ಟು ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮ ಅಂತ ಹೇಳಿಕೊಳ್ಳಲಿಕ್ಕೆ ನಿಮಗೆಲ್ಲ ಇದೆ ಯೋಗ್ಯತೆ. ಸ್ವತಃ ನಿನ್ನ ತಂಗಿಯೇ ತಾನು ಶೀಲ ಕಳೆದಿದ್ದಳೆಂದು ಈ ಮನೆಯನ್ನು ಬಿಟ್ಟು ಹೋಗಿರುವಾಗ ಮುಗ್ದೋಯ್ತು. ಅಮ್ಮ, ನಿಮ್ಮ ಸಂಬಂಧ ಎಲ್ಲ ಹೊರಟು ಹೋಗಿ ಹೊರಟು ಹೋಗಿ. ಸಾಧ್ಯವಿಲ್ಲ. ಹೇಸಿ ಕೆಲಸಕ್ಕೆ ಕೈ ಇಟ್ಟು ಕುಲಕ್ಕೆ ಕಳಂಕ ತರುವಳಲ್ಲ ನನ್ನ ತಂಗಿ ಸಂಪದ. ಯಾರದೋ ಮೋಸದ ಬಲೆ ಅವಳಿಗೆ ಮೋಸಗೊಳಿಸಿರಬಹುದು. ಬಾಲ್ಯದಿಂದಲೇ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಅಂತ ಅರಿತಿರೋ ನನ್ನ ತಂಗಿಗೆ ನ್ಯಾಯ ನೀಡಲೇಬೇಕು. ಪ್ರಪಂಚದ ಅರಿವೇ ಇಲ್ಲದ ನನ್ನ ತಂಗಿ ಅದೆಲ್ಲಿ ಅಲಿಯುತ್ತಿದ್ದಾಳು. ಈ ಧರ್ಮಚಂದ್ರ ಮೊದಲೇ ಈ ವಿಷಯ ಯಾಕೆ ತಿಳಿಸಲಿಲ್ಲ? ಇಲ್ಲ, ಅಪವಾದಕ್ಕೆ ಒಳಗಾಗಿರೋ ನನ್ನ ತಂಗಿಯ ರಕ್ಷಣೆಗೆ ನಾನೇ ರಕ್ಷಕನಾಗಬೇಕು, ನಾನೇ ರಕ್ಷಕನಾಗಬೇಕು. ಅವನಿಗೆ ನ್ಯಾಯ ಒದಗಿಸಿ ಕೊಡಲೇಬೇಕು, ನ್ಯಾಯ ಒದಗಿಸಿ ಕೊಡಲೇಬೇಕು.